ಮುಗಿತಿ ಆ ಕಣ್ಣಿಗೆ ಮಣ್ಣು ಎರಚಿ ಆಗ ಪಾರಾಗಿತ್ತಲ್ರಿ. ಈ ಸಿಕ್ಕೈತ್ ನೋಡ್ರಿ, ಚಂದಾಗ ನಿಮ್ಗೆ ಹಂಗ್ ಬೇಕಂಗ ಉಪಸ್ರಿ ಗೌಡ್ರ. ಗಿರಿಜಾ ಶಿಲ್ಪಿ ಕೆತ್ತಿ ಕೆತ್ತಿ ತೀಡಿದ ನಿನ್ನ ಅಂದ ಚಂದ ನನ್ನ ಮನಸ್ಸನ್ನು ಕಟ್ಟಿ ಹಾಕಿದೆ. ಏನು ಮಾಡಲಿ, ಎಷ್ಟು ನಿನ್ನ ಮರೆಯಬೇಕೆಂದರು. ಮತ್ತೆ ಮತ್ತೆ ಆ ನಿನ್ನ ರೂಪ ನನ್ನ ಕಣ್ಗಳ ಮುಂದೆ ಬಂದು ನಿದ್ದೆ ಗೆಡಿಸಿದ. ಗಿರಿಜಾ ನಾಡಗೌಡ್ರ ಕುರಿ ಕೀಳಿ ಎಂದು ಮಸಾಲೆ ರೆಡಿ ಮಾಡುವುದಿಲ್ಲ, ಹದವಿಲ್ಲದೆ ಎಂದು ಭೂಮಿಗೆ ಬೀಜ ಬಿತ್ತಬಾರದು. ಅದರಂತೆ ಹೆಣ್ಣನ್ನು ಕೇಳಿ ಎಂದು ಬಲಾತ್ಕಾರ ಮಾಡಬಾರದು. ಸಮಯ ಸಿಕ್ಕಾಗ ಬೆಳೆದು ನಿಂತ ಪೈರಿನಲ್ಲಿ ಗೂಳಿಯಂತೆ ನುಗ್ಗಿ ಹಸಿದ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದು ಕಲಿಯಬೇಕು. ಗೂಳಿಯಂತೆ ಸಿಕ್ಕವರು ಹೊಲದಲ್ಲಿ ಬೆಳೆದ ಪೈರನ್ನು ಕತ್ತಿಲೆ ತಿನ್ನಲು ಮುಂದಾದರೆ ಹೊಲದ ಮಾಲೀಕ ಸುಮ್ಮನಿರುತ್ತಾನೆಂದು ತಿಳಿದಿದ್ದೀರಾ? ಅಡ್ಡ ಮೆಟ್ಟಿ ಸಿಳಿ ನಿಮ್ಮ ಹಸಿ ರಕ್ತವನ್ನು ನೀರಿನಂತೆ ಗಡಗಡ ಕುಡಿತಾನೆ. ಎಚ್ಚರ! ಎಚ್ಚರಿಕೆ ನೀಡುವ ಹುತ್ತನೆ, ಇದು ರಾವಣನ ಸಾಮ್ರಾಜ್ಯ. ಇಲ್ಲಿ ನಿನ್ನಂತ ಶ್ರೀರಾಮಚಂದ್ರರ ಆಟನೇನು ನಡೆಯುವುದಿಲ್ಲ. ತೆಪ್ಪಗೆ ಕಣ್ಮುಚ್ಚಿಕೊಂಡು ನಿಂತುಕೋ. ಎಲ್ಲೋ ಬಂಡ ಪುಂಡರೆ, ಗಂಡ ಸಾಗಿ ಭೂಮಿಗೆ ಬಂದ ಮೇಲೆ ಎದುರಾಳಿಯನ್ನು ಕಟ್ಟಿ ಹಾಕಿ ನಿಮ್ಮ ಸೂರತನದ ಅರ್ಪಣ ತೋರಿಸುವ ಸೂರನೇ ಅಲ್ಲ ಚಂಡರು. ಗೌಡ್ರೆ ತಡ ಮಾಡದೆ ಶುರು ಮಾಡಿ ನಿಮ್ಮ ಕಾಮಪಾಶವನ್ನು. ಶರ ಪಾಡಿಗೆ ಬಿದ್ದ ಹಣ್ಣನ್ನು ನಿಮ್ಮ ಕಣ್ಗಳ ಮುಂದೆ ನಾನೊಬ್ಬನೇ ತಿಂದರೆ ನನ್ನ ಹೊಟ್ಟೆಗೆ ಹತ್ತುವುದಿಲ್ಲ. ಮೂವರು ಕೂಡಿಕೊಂಡು ಹರಿದು ಹಂಚಿಕೊಂಡು ತಿನ್ನೋಣ ರುಚಿಯಾದ ಮಾವಿನ ಹಣ್ಣಿನಂತ ಹೆಣ್ಣನ್ನು. ಗೌಡ್ರ, ನಾನು ಮಾವಿನ ಹಣ್ಣಿನ ರುಚಿ ಬಾಳ ದಿನ ಆತ್ರಿ ಗೌಡ್ರ. ಮೂರು ಕಡೆ ಮಾಡಮರ್ರಿ ದಣರ. ಮೂವರು ಮಂದಿ ಕೂಡಿ ತಿನ್ನೋಣ ಬನ್ನಿ ಈ ಬಲಿತ ಹಕ್ಕಿಯನ್ನು. ಜಗದ ಕಣ್ಣು, ಆ ಕಣ್ಣಿನ ಮೇಲೆ ನಿಮ್ಮ ಕಾಮದ ಕಣ್ಣು ಹಾಕಿದರೆ ಆ ದೇವರು ನಿಮಗೆ ಒಳ್ಳೆಯದು ಮಾಡಲಾರ. ದೇವರೇ, ಎಲ್ಲಿದ್ದಾನೆ ಆ ನಿನ್ನ ದೇವರ? ಈ ಕಲಿಯುಗದಲ್ಲಿ ಎಂದೋ ಸತ್ತು ಸುಡುಗಾಡು ಕಾಯಲು ಹೋಗಿದ್ದಾನೆ. ಈಗ ಏನಿದ್ದರು ನಮ್ಮಂತ ಹಣವಂತರು ಕಾಮುಕರೇ ದೇವರು. ಬಾಗಿರಿಜಾ ಕೈ ಬಿಟ್ಟು ಮಾತಾಡು. ನನ್ನಾಗಿ ಅಕ್ಕ ತಂಗಿ ನಾನು ಓಡಿ ನಮ್ಮ ಮನೆಯಲ್ಲಿ ಇದ್ದಾರೆ. ಆದರೆ ನಮ್ಮ ಕಾಮದ ಮದ ಉಕ್ಕೇರುವಾಗ ಯಾವುದೇ ಮನೆ ಸ್ತ್ರೀಯರೇ ಆಗಲಿ ಹಣು ಬಯಸಿ ಕೈ ಬಿಡುವುದೇ ನಮ್ಮ ಸಾಧನೆ. ತಾಯಿ ಹತ್ರ ಮನೆಗೆ ತಮ್ಮನ ಹುಟ್ಟಿಸುವ ಈ ಜಗತ್ತಿನಲ್ಲಿ ನೀವಿದ್ದಾಗಲೇ ಈ ಮಳೆ ಬೆಳೆ ಹೋಗಿದೆ ಈ ಲೋಕದಲ್ಲಿ. ನಿಮ್ಮಂತ ಪಾಪಿಗಳಿಗೆ ಹೇಗೆ ಗೊತ್ತಾಗಬೇಕು? ಇಲ್ಲಿ ನಿನ್ನ ತತ್ವದ ನುಡಿಗಳನ್ನು ಆಲಿಸಲು
ಭಕ್ತಿ ಶಾಸ್ತ್ರದ ಪುರಾಣ ನಡೆದಿಲ್ಲ, ಕಾಮದ ಶಾಸ್ತ್ರ ಪುರಾಣ ನಡೆದಿದೆ. ನಾಡಗೌಡ ನೋ, ನೀವೊಬ್ಬ ರಕ್ತ ರಾಕ್ಷಸಿಗಳು ಅಂದಾಗೆ ನನ್ನ ಪ್ರಾಣ ಅವರು ಚಿಂತೆವಿಲ್ಲ, ನನ್ನ ಶೀಲ ಮಾತ್ರ ಅರ್ಪಣೆ ಆಗಲಾರದು. ಕೈಗೆ ಬಳೆ ತೊಟ್ಟಿಕೊಂಡು ತಲೆಗೆ ಜಡೆ ಕಟ್ಟಿಕೊಳ್ಳುವ ಹೆಣ್ಣಿಗೆ ಇಷ್ಟೊಂದು ದುರಂಕಾರ ಇರಬೇಕಾದ್ರೆ ಮುಖದ ಮೇಲೆ ಮೀಸೆ ಬಿಟ್ಟು ಹೆಣ್ಣಿಗೆ ತೊಡಿತುವ ಗೊಂಡಿಗೆ ಎಷ್ಟೊಂದು ಶಕ್ತಿ ಇರಬಾರದಲೇ ಎಣ್ಣೆ. ಗಿರಿಜ, ನಿನ್ನ ಕೊರಳಿಗೆ ಕರಿಮಣಿ ಕಟ್ಟಿದ ಪತಿರಾಯನೆದುರಿಗೆ ಕಣ್ಣ ಮುಚ್ಚಲೆ ಆಟ ಆಡೋಣ. ನರಕೊಂಡಿಗಳಿದ ಆ ಗರತಿಯ ಶೀಲ ಹಾಳು ಮಾಡಲು ಮುಂದಾದರೆ ಆ ಗರತಿಯ ಶಾಪ ತಟ್ಟಿ ನೀವು ಸತ್ಯಾನಾಶ ಆಗುತ್ತೀರಾ ಎಚ್ಚರ. ಬಸವಂತ, ಇದು ಕಲಿಯುಗ. ಇಲ್ಲಿ ಕರ್ಮ ಮಾಡಿದವರು ಬಹಳ ದಿವಸ ಬದುಕುತ್ತಾರೆ. ಗೌಡ್ರ 3 ಮಂದಿ ಕೂಡಿ ಹಂಚ್ಕೊಂತೀನಿ ನಡ್ರಿ ಗೌಡ್ರ. ಬರ್ರಿ. ಮನುಷ್ಯತ್ವನ ಮೀರಿ ನಿಂತ ಮಾಡಗೆಟ್ಟ ಕಾಡು ಮೃಗಗಳೇ, ತಮ್ಮ ನೆರಳಿಗೆ ಹಂಚಿಕೊಂಡು ಈ ಸಮಾಜದಲ್ಲಿ ಬದುಕುತ್ತಿರುವ ಬಡ ಬಸವಂತನನ್ನು ಕಂಬಕ್ಕೆ ಕಟ್ಟಿ ಅವನ ಕಣ್ಣುಗಳ ಎದುರೇ ಗಿರ್ಜಾಳ ಶೀಲ ಹಾಳು ಮಾಡಲು ಮುಂದಾಗಿದ್ದೀರಲ್ಲ, ನೀವೇನು ಮನುಷ್ಯರು ಏನು? ನಿಮ್ಮ ಜಲಮಕ್ಕೆ ಚಪ್ಪಲಿಗೆ ಹೇಸಿ ಹಚ್ಚಿ ಹೊಡೆಯಬೇಕು. ಎಲ್ಲದರಲ್ಲೂ ನನ್ನೆರಡು ಅಕ್ಕಿ ಕಾಳಿರಲಿ ಎಂದು ಬರುತ್ತೆಯಲ್ಲ, ನೀನು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಏಕೆ ಗೊತ್ತೇ? ಈ ಮಂಗನ ಮಗನೊಡನೆ ನಿನ್ನನ್ನು ಜೀವಂತ ಸಮಾಧಿ ಮಾಡಲು. ನಾಡಗೌಡ, ನನ್ನ ಸಮಾಧಿ ಮಾಡುವ ಕನಸು ಕಾಣಬೇಡ. ಯಾಕಂದರೆ ನಿನಗೆ ಈಗ ಪಾಪದ ಕೊಡ ತುಂಬಿ ತುಳುಕುತ್ತಿದೆ. ಅದಕ್ಕೆ ಈ ರೀತಿಯ ಅನ್ಯಾಯದ ಹೊಳೆಯನ್ನೇ ಹರಿಸುತ್ತೀಯ. ಅಣ್ಣ, ನೀನು ಇನ್ನು ಜೀವಂತವಾಗಿ ಇದ್ದೀಯಾ? ನಾಡಗೌಡ, ಈ ಪಾಪಿಯನ್ನು ಮಣ್ಣು ಸೇರಿಸುವವರೆಗೂ ನಮ್ಮ ಪ್ಲಾನ್ ಸಕ್ಸಸ್ ಆಗೋದಿಲ್ಲ. ರೌಡಿಗಳ ತಾನಾಗಿ ಬಂದು ಸಿಕ್ಕಾಕಿಕೊಂಡಿದೆ ಈ ಧರ್ಮದ ಹುಲಿ. ಸಾಮೋಪಾಯದಿಂದ ಭೇಟಿಯಾಡಿ ಇವನ ರಕ್ತ ಕಾಲುವೆ ಹರಿಸಿರಲೇ. ರಕ್ತ ಕಾಲುವೆ, ರಕ್ತದ ಕಾಲುವೆ. ಲೋ ನೀಚಾತ್ಮರೇ, ಸತ್ಯ ಧರ್ಮದಲ್ಲಿ ಮನೆಯಲ್ಲಿ ಹುಟ್ಟಿ ಹೋರಾಡುವ ಮನುಷ್ಯನಿಗೆ ಆ ಶ್ರೀ ದಕ್ಷೆಯಾಗಿ ನಿಂತಿರುತ್ತಾನೆ ದೇವರು. ದೇವನು ದೇವರಿಗೆ ಗಂಡ ಎನಿಸಿಕೊಂಡವು. 3 ಲೋಕದ ಮುಖಂಡ ನಾನು. ನನ್ನಂತವನ ಮುಂದೆ ನಿಮ್ಮಂತ ಸತ್ಯವಂತರ ಆಟ ಏನೂ ನಡೆಯುವುದಿಲ್ಲ. ದೇಸಾಯ್, ಸುಮ್ಮನೆ 3 ಸಾವಿರ ತೆಗೆದುಕೊಂಡು ಏನು ಮಾಡುತ್ತೀಯ? ತೆಪ್ಪಗೆ ಕಣ್ಮುಚ್ಚಿಕೊಂಡು ನಿಂತುಕೋ. ಈ ಧರ್ಮದ ಒಳಸಾಲಿನಲ್ಲಿ ಹುಟ್ಟಿ ನಿನ್ನ ಕರ್ಮದ ದೀಪ ನಂದಿಸಲು ಬರುತ್ತಿದ್ದಾನೆ ಸಿಡಿದಂತ ಸಿಂಧೂರ ಹುಲಿ. ಈ ಸುಂದರ ಹಳ್ಳಿಯ ಹುಲಿ ದೀಪ ಹಚ್ಚಲು ಬರುತ್ತಿದ್ದಾನೆ. ಯಮಗಂಡ, ಯಮನ ನರ ಕತ್ತರಿಸುವ ನವದೂತರು ನಾವಿಲ್ಲಿರುವಾಗ ಅವ ಹೇಗೆ ಇಲ್ಲಿ ಬದುಕುಳಿಯುತ್ತಾನೆಯೋ ನಾನು ನೋಡುತ್ತೇನೆ. ಲೇ ರೌಡಿಗಳೇ, ಕಟ್ಟಿ ಹಾಕಿರಲೇ ಇವನನ್ನು. ದೇವರಂತ ಮನುಷ್ಯನನ್ನು ಕಟ್ಟಿ ಹಾಕಬೇಡ್ರು. ಈ ನೀಚ ಕೀಚಕರೇ, ಅವರು
ಈ ಸುತ್ತು ಹೊಳೆ ಶಾಲೆಗೆ ಧರ್ಮಪೀಠದ ಅಧಿಕಾರಿ ನನ್ನ ತಂದೆ. ಧರ್ಮಪೀಠದ ಅಧಿಕಾರಿ ಈ ಧರ್ಮದ ದೊರೆಗೆ ನಮ್ಮ ಕರ್ಮದ ಬಾರ್ಕೋಲಿನ ರುಚಿ ತೋರಿಸಿರಿ. ಗೌಡ್ರ ಅದೇ ರಾಗ ಅದೇ ಹಾಡಾಡ್ಕೊಂತ ಕುಂತ್ರ ಬೆಳಗ್ ಹರ್ದೋಗತ್ರಿ. ಬಡ ಬಡ ಪಿಸ್ತೂಲ್ ಇಲ್ರ ತೊಗೊಂಡ್ ದಬ್ 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 ಹಾರ್ಕೊಂಡ್ ಬಿಡ್ರಿ ಹೋಲಿ. ಗಿರಿಜಾ ಏನು ನಿನ್ನ ಮೈ ಮಾಟ? ಆ ತ್ರೇತ್ರಾಯುಗದ ಸೀತೆಯನ್ನೇ ಮೀರಿಸುವಂತ ಮೈ ಮಾಟ. ಏನು ನಿನ್ನ ರೂಪ? ಆ ಸ್ವರ್ಗ ಲೋಕದ ಅಪ್ಸರೆಯನ್ನೇ ಮೀರಿಸುವಂತ ರೂಪ. ಶರತ್, ಮೂವರು ಕೂಡಿಕೊಂಡು ಹರಿದು ಹಂಚಿಕೊಂಡು ತಿನ್ನೋಣ ಈ ಮೋಸಂಬಿ ಹಣ್ಣಿನ ಕಾಯನ್ನ. ಹೊಡೆಯುವುದು ನಿಲ್ಲಿಸಬೇಕಾದರೆ ನಿನ್ನ ಮುದ್ದಿನ ಹೆಂಡತಿಯನ್ನು ನಮ್ಮ ಮಂಚಕ್ಕೆ ಒಂದು ಬಾರಿ ಕಳಿಸ್ತೀಯಾ ಬಸವಂತ? ಏಯ್, ನೀವು ಮನೆ ಹಾಳರು ಅಷ್ಟೇ ಅಡ್ಡ. ನನ್ನ ಶೀಲ ಬೇಕು ತಾನೇ? ಆಯ್ತು, ನಿಮ್ಮ ಮಾತಂತೆ ನಾನು ಶೀಲ ಅರ್ಪಿಸುತ್ತೀನಿ. ಆದ್ರೆ ನನ್ನ ದೇವರ ಹೊಡಿಬೇಡಿ, ಬಿಟ್ಟು ಬಿಡಿ ಅವರನ್ನು. ಅಮ್ಮ ತಾಯಿ, ಬೇಡ. ನನ್ನ ಪ್ರಾಣಕ್ಕಿಂತ ನಿನ್ನ ಶೀಲ ಮುಖ್ಯ ನನಗೆ. ಬೇವಿನ ಕಾಯಿ ಬೇಕಾದರೆ ಸೀಕಾಯಿ ಆಗಬಹುದು, ಬಂಜರ ಭೂಮಿ ಬೇಕಾದರೆ ಬೆಳೆಯನ್ನು ನೀಡಬಹುದು, ಮೋಡವಿಲ್ಲದೆ ಮಳೆ ಸುರಿಯಬಹುದು. ಆದರೆ ತಾಯಿ ಹತ್ತಿರ ಮಲಗಿ ತಮ್ಮನಿಗೆ ಜನ್ಮ ನೀಡುವ ಜನ್ಮದಾತರು ನಿನ್ನ ಶೀಲದ ರುಚಿ ಉಂಡ ಮೇಲೆ ಒಳ್ಳೆಯವರಾಗಲು ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಬೇಡ ತಾಯಿ, ಬೇಡ. ಧರ್ಮದಿಂದ ನಡೆಯೋ ಧರ್ಮದ ದೊರೆ ನಿನಗೇಕೆ ಊರವು ಸಾಬರಿ? ಸುಮ್ಮನೆ ಕಣ್ಮುಚ್ಚಿಕೊಂಡು ನಿಂತುಕೋ. ಈ ಸ್ವರ್ಗ ಲೋಕದ ಈ ಅಪ್ಸರೆಯನ್ನು ಅಪ್ಪಿಕೊಂಡು ಬಾ ದಿವಸದ ನನ್ನ ಕಾಮದಾಸೆಯನ್ನು ಈಡೇರಿಸಿಕೊಳ್ಳುತ್ತೇನೆ. ಅಣ್ಣ, ನಿನ್ನ ಮೇಲೆ ಪ್ರಾಣದ ಆಸೆ ಇದ್ದರೆ ನಮ್ಮ ತಂಟೆಗೆ ಅಡ್ಡಗೋಡೆಯಾಗಬೇಡ. ಅಕಸ್ಮಾತ್ ಅಡ್ಡಗೋಡೆಯಾದರೆ ಅಡ್ಡಡ್ಡ ಸಿಡಿ ಬೀಳುತ್ತೇನೆ, ಎಚ್ಚರ. ಏ ಮಾನಗೆಟ್ಟವನೇ, ಧರ್ಮದ ಅರಮನೆಯಲ್ಲಿ ಹುಟ್ಟಿ ನಿನ್ನಂತ ತಾಯಿ ಗಂಡರು ಹುಟ್ಟಿದಾಗಲೇ ದೊಡ್ಡ ದೊಡ್ಡ ಮನೆತನದವರು ಈ ಸಮಾಜದಲ್ಲಿ ಬೆಲೆಯೇ ಗೌರವ ಇಲ್ಲದಂತಾಗಿದೆ. ನಿಮ್ಮಂತ ಬಡಪಾಪಗಳು ದೊಡ್ಡವರ ಹೊಟ್ಟೆಯಲ್ಲಿ ಹುಟ್ಟಿ ದೊಡ್ಡವರ ಮನೆತನದ ಸಂತಿ ಕಟ್ಟಿಗೆ ಬಂದು ನಿಂತಿದೆ. ನಾಡಗೌಡ, ಇವನ ಪುರಾಣ ಕೇಳುತ್ತಾ ನಿಂತರೆ ನಾವು ಭಜನೆ ಮಾಡಬೇಕಾಗುತ್ತೆ. ಶುರು ಹಚ್ಚಿಕೊಳ್ಳೋಣ ಬನ್ನಿ. ಮೂರು ಬಿಟ್ಟು ನಿಂತ ಮುಂಡೆ ಮಕ್ಕಳೇ, ಮರ್ಯಾದೆಯಿಂದ ನನ್ನ ಅತ್ತಿಗೆಯನ್ನು ಬಿಟ್ಟು ಹಿಂದಕ್ಕೆ ಬಂದರೆ ಒಳ್ಳೆಯದು. ಇಲ್ಲವಾದರೆ ನಿಮ್ಮ ಹಠ ಸಾಧಿಸಲು ಮುಂದೆ ಹೊರಟರೆ ಈ ಪಿಸ್ತೂಲಿನಿಂದ ಹೆಣವಾಗಿ ಬೀಳ್ತೀರಿ ರಣರಂಗದಲ್ಲಿ. ಬಾರೋ ರಣರಂಗದ ರಣಧೀರ. ಹಣ ಸಿಗುತ್ತದೆ ಎಂದರೆ ನರಕ ತಿನ್ನಲು ಹೇಸರಗತ್ತಿ. ನೀನು ಎಂತ ಪೌರುಷದವನೆನ್ನುವುದು ನನಗೆ ಗೊತ್ತಿಲ್ಲವೇ? ಸುಮ್ಮನೆ ಪಿಸ್ತೂಲ್ ತೆಳಗೆ ಹಾಕಿದರೆ ಉತ್ತಮ. ಇಲ್ಲವಾದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ನರಕಕ್ಕೆ ಕಳಿಸುವ ನರಕಾಸುರನೇ, ನಿಮ್ಮಂತ ಅಯೋಗ್ಯರ ಸಂಘ ಬೆಳೆಸಿ ಸುತ್ತ 7 ವಯಸ್ಸಾಗಿ ಉತ್ತಮರ ಮನೆತನ ಎಂದು ಹೆಸರು ಗಳಿಸಿದ ಮನೆಯ ಮಾನ ಹೇಳಲು ಹೆಸರು ಇಲ್ಲದಂತೆ ನನ್ನ ಕೈಯಿಂದ ಮಾಡಿಸಿದ್ದೀರಿ. ನನಗೆ ಕುಡಿತದ ಆಮಿಷಕ್ಕೆ ಹಚ್ಚಿ, ಹಣದ ಆಸೆ ಹಚ್ಚಿ ನನ್ನ ಹೆಂಡತಿಯನ್ನೇ ನಿಮ್ಮ ಕಾಮದ ಭೋಗದ ವಸ್ತುವನ್ನಾಗಿ ಮಾಡಿಕೊಂಡ ನರದೂತರು ಈ ಸಮಾಜದಲ್ಲಿ ಬದುಕಿದರೆ ಇನ್ನೂ ನನ್ನಂತ ಬಡವರ ಹೆಂಡರನ್ನು ಹಾಳು ಮಾಡುತ್ತೀರೋ ಕೆಟ್ಟ ಕಾಡು ಮೃಗಗಳೇ. ಸಾಯಿರಿ ಮೊದಲು. ನಾಡಗೌಡ, ಇದು ಕುರಿಮರಿ ಎಂದು ಸುಮ್ಮನೆ ಬಿಟ್ಟರೆ
ಈ ಮಗ ನಮಗೆ ಮೃತ್ಯುವಿನ ಹೊಂಡ ತೋರಿಸುತ್ತಾನೆ. ಲೇ ಕರಿಯ, ಲೇ ನಿಂಗ ಕಟ್ಟಿ ಹಾಕಿರಲೇ ಈ ಬಡ ಕೈಲಿಯನ್ನು. ಅಲ್ರಿ ಗೌಡ್ರ, ಏನ್ ಸೊಕ್ಕಿನ ಸೊಳ್ಳೆ ಮಗ ಅದನ್ರಿ ಇವ. ಎಷ್ಟು ನಮಗ ಬಿರುಸ್ ಮಾತಾಡ್ತಾನ ನೋಡ್ರಿ ಇವ. ದುಡ್ಕೊಂಡ್ ತಿನ್ಲೆ ಮಗ ಅಂದ್ರ ನಮಗ ಬಿರುಸ್ ಮಾತಾಡ್ತಾನ್ರಿ. ಅಂದ್ರ ಪೂರಾ ಬಾಳೆ ಮಾಡೋ ಮಗ ಅಲ್ಲಂತೀವ. ಧರ್ಮದ ನಾಡಿನಲ್ಲಿ ಹುಟ್ಟಿ ಧರ್ಮದಿಂದ ನಡೆಯುವುದನ್ನು ಬಿಟ್ಟು ಕ್ರಮವನ್ನು ಮಾಡಿ ಈ ಸಮಾಜದಲ್ಲಿ ಮಾಡಬಾರದ ತಪ್ಪುಗಳನ್ನು ಮಾಡಿ ಪುಣ್ಯರಂತೆ ಪುಡಿದೇಳುವ ನಿಮ್ಮ ದೇಹವನ್ನು ಕತ್ತರಿಸಿ ಹಾಕಲು ಬರುತ್ತಿದ್ದಾನೆ ಸಿಡಿದತ್ತ ಸಿಂಧೂರ ಹುಲಿ. ಯಾರು ಬಂದ್ರೆ ಏನ್ ಮಾಡಕ್ ಕೊಡ್ರಿ, ನಮ್ ಕೈಯಾಗ ಏನ್ ಎಲ್ಲಾ ನಡೀತ್, ನಮ್ದ ನಡೀತ್, ನಿಮ್ದ ಏನ್ ನಡೀದಿಲ್ಲ. ಸಿಂಧೂರ ಹುಲಿ ಅವನೇನು ಈ ಸಮಾಜದಲ್ಲಿ ದೊಡ್ಡ ಪಾಳ್ಯಗಾರ ಏನು? ಒಬ್ಬ ಈ ಊರ ವಾಲಿಕಾರ. ಈಗಾಗಲೇ ನಮ್ಮವರು ಆ ಬಡಕುಣ್ಣಿಯನ್ನು ಮಣ್ಣಲ್ಲಿ ಮುಚ್ಚಿ ಹಾಕಿರುತ್ತಾರೆ. ಭಾಗಿರಿಜ, ಬಹುದಿನಗಳ ಕನಸು ಇವತ್ತು ಈಡೇರಿಸಿಕೊಳ್ಳುತ್ತೇವೆ. ಬೇಡ, ಈ ಬಡವನು ಏನು ಮಾಡಬೇಡಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕಾಲು ಮುಗಿದ್ರೆ ಬಿಟ್ಟುಬಿಡಿ. ಕಾಲಿಗೆ ಬಿದ್ದರು ಕರುಣೆ ತೋರರು. ನಾವು ಕರುಣಾಮೂರ್ತಿಗಳಲ್ಲ, ನೀಚ ರಾವಣರು ನಾವು. ಏ ದುರ್ಬುದ್ಧಿಯ ದುರ್ಗುಣದವರೇ, ಆ ನನ್ನ ತಂಗಿಯನ್ನು ಕೈ ಬಿಟ್ಟರೆ ಸರಿ, ಇಲ್ಲ ಈ ಸಿಂಧೂರ ಎಂಬ ಹುಲಿ ನಿಮ್ಮನ್ನು ಆಹುತಿ ತೆಗೆದುಕೊಳ್ಳುತ್ತದೆ. ಹುಲಿ ನಿನ್ನಂತ ಸಾವಿರಾರು ಹುಲಿಗಳನ್ನು ಇಲಿಯನ್ನಾಗಿ ಮಾಡಿ ಕಳಿಸಿದ ಹುಲಿರಾಜನ ಗುಹೆ ಇದು. ಸಿಂಧೂರ, ಹುಲಿಯನ್ನು ಕಾದು ಬೇಟೆಯಾಡುವುದನ್ನು ನೋಡಿದ್ದೇನೆ. ಆದರೆ ಹುಲಿಯೇ ಗುಹೆಯೊಳಗೆ ಧಾವಿಸಿ ಬಂದು ಬೇಟೆಯಾಡುವ ಗಂಡಸನನ್ನು ನೋಡಿದ್ದೇ ಇಲ್ಲ. ಮೆಚ್ಚಲೇಬೇಕು ಈ ನಿನ್ನ ತೀರತನಕ್ಕೆ. ಲೇ ರೌಡಿಗಳ, ಕಟ್ಟಿ ಹಾಕಿರಲೇ ಈ ಪುಂಡ ಪ್ರಚಂಡ ಹುಲಿಯನ್ನು. ಏ ಜೀವನ ನಡೆಸಲು ಮತ್ತೊಬ್ಬರ ಕೈ ಚೀಲವಾಗಿ ಜೀವನ ನಡೆಸುವ ನೀವು ಜೀವಂತವಾಗಿ ಉಳಿಯಬೇಕಿದ್ದರೆ ನನ್ನ ಕಣ್ಣ ಮುಂದೆ ನಿಲ್ಲಬೇಡಿ. ಇಲ್ಲವಾದರೆ ಇದೇ ಕೊಡಲಿಂದ ಇಂಚೆಂಚು ಕತ್ತರಿಸುತ್ತೇನೆ. ಏ ಗುಮಾಸ್ತ, ಮೊದಲು ಎಲ್ಲರನ್ನು ರಿಲೀಸ್ ಮಾಡಲೇ, ಬಿಡು ಅವ್ರನ್ನ ಎಲ್ಲರನ್ನು. ಗೌಡ್ರ ಹೆಂಗ್ ಮಾಡ್ರಿ ಗೌಡ್ರ, ನನಗಂತೇಳಿ ನಡಗ ಹಚ್ಚ್ರಿ. ಏ ಮೊದಲು ಬೆಚ್ಚವರನ್ನ ಬೆಚ್ಚು. ಏ ಪಾಪಿಸ್ಟರೇ, ಧರ್ಮದ ಅರಮನೆಯಲ್ಲಿ ಹುಟ್ಟಿ ಅನ್ಯಾಯ ಅತ್ಯಾಚಾರ ಮಾಡ್ತಿದ್ದೀರಲ್ಲ. ನಾಲ್ಕಾರು ಬಡ ಜನರಿಗೆ, ದೀನ ದಲಿತರಿಗೆ ಅನ್ನದಾತರಾಗಿ, ಮಹಿಳೆಯರಿಗೆ ಸಹೋದರರಾಗಿ ಬದುಕೋದನ್ನು ಬಿಟ್ಟು ಕರ್ಮದ ಹಾದಿ ತುಳಿದು ಕಾಮದ ಪಿತ್ತ ನೆತ್ತಿಗೆ ಏರಿದಾಗ ಎತ್ತ ತಾಯಿ ಎನ್ನದೆ, ಅತ್ತಿಗೆ ಎನ್ನದೆ, ಒಡ ಹುಟ್ಟಿದ ತಂಗಿ ಎನ್ನದೆ ಕಾಮದ ಪಂಗಿ ಓದುತ್ತಿದ್ದೀರಲ್ಲ. ನಿಮ್ಮಂತವರು ಹುಟ್ಟಿದಾಗಲೇ ದೊಡ್ಡ ದೊಡ್ಡ ಮನೆತನದ ಮಾನ ಮರ್ಯಾದೆಗಳು ಬೀದಿಗೆ ಬಂದು ನಿಂತಿದೆ. ಅದಕ್ಕಾಗಿಯೇ ಕೈಯಲ್ಲಿ ಕೊಡಲಿ ಹಿಡಿದುಕೊಂಡು ನಿಮಗೆ ಮುಕ್ತಿ ನೀಡಲು ಬಂದಿದ್ದಾನೆ ಸಿಂಧೂರವಲಿ. ಸಿದ್ಧರಾಗಿರಿ ಸಾವಿನ ಸಾಗರ ಸೇರಲು. ಸಾವಿನ ಸಾಗರ? ನಮಗೆ ಸಾವಿನ ಸಾಗರ ತೋರಿಸಿ ಹೋಗ್ತಾನೆ. ನಾ ಎಂದು ನನ್ನ ಅರಮನೆಗೆ ಬಂದು ಗುಡುಗು ಹಾಕಿದವರನ್ನು ಸಿರ ಕಡೆಯಿಂದ ದಳಪತಿ ಮನೆ ಇದು.
ರುಂಡ ರುಂಡ ಲೇ ದೊಡ್ಡವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವ ಬಡ ಕುಣ್ಣಿಗಳೇ, ನಮ್ಮ ರುಂಡ ಎಂದರೆ ಬಜಾರದಲ್ಲಿ ಮಾರಾಟಕ್ಕೆ ಇಟ್ಟ ಗೊಂಬೆಗಳ ರುಂಡ ಎಂದು ತಿಳಿದಿದ್ದೀರಾ ಅಲ್ಲೇ ಮಕ್ಕಳೇ? ನಾಡಗೌಡ ಕೂಗಿ ಕರೆಸುವ ನಮ್ಮ ಬಾಡಿ ಬಿಲ್ಡರ್ಗಳನ್ನ. ಮಕ್ಕಳಿರ, ನಿಮ್ಮ ಸೂರತನು ಎಷ್ಟಿದೆ ಎಂದು ತಿಳಿದುಕೊಂಡೆ ಕಾಲ್ ಕಿತ್ತಿದ್ದಾರೆ ಆ ನಿಮ್ಮ ಅಂಗರಕ್ಷಕರು. ಏ ಶರತ್, ನೀನೊಬ್ಬ ಧರ್ಮವಂತ ದೇಸಾಯಿಯವರ ಮನೆಯಲ್ಲಿ ಹುಟ್ಟಿ 10 ಬಡ ಜನರಿಗೆ ದಾನ ಧರ್ಮ ಮಾಡುವುದನ್ನು ಬಿಟ್ಟು ಅವರೊಂದಿಗೆ ಹಗೆತನ ಸಾಧಿಸುತ್ತಾ ಕಂಡ ಈ ಮಹಿಳೆಯರ ಮೇಲೆ ಶೀಲ ಸೂರೆಗೈಯುವ ದುಷ್ಟ ದುರ್ಯೋಧನನಾಗಿ ಧರ್ಮದ ಮನೆಯಲ್ಲಿ ಕರ್ಮಕಾಂಡ ಎಸಗುವ ನಿನ್ನನ್ನು ಜೀವಂತ ಬಿಟ್ಟರೆ ಆ ದೇವರು ನನ್ನನ್ನು ಕ್ಷಮಿಸುವುದಿಲ್ಲ. ಸಿಂಧೂರ, ಏನು ಮಾಡುತ್ತಿರುವೆ? ನಾನೊಬ್ಬ ಧರ್ಮದ ಅರಮನೆಯಲ್ಲಿ ಹುಟ್ಟಿ ಅನ್ಯಾಯದ ತಪ್ಪು ಮಾಡಿ ತಪ್ಪು ಹಾದಿ ತುಳಿದೆಯಪ್ಪ. ಅಷ್ಟೇ ಅಲ್ಲ, ಅಣ್ಣನ ಹೆಂಡತಿಯ ಮೇಲೆ ಕಣ್ಣು ಹಾಕಿದ ಬಂಧು ದ್ರೋಹಿ. ಅಷ್ಟೇ ಅಲ್ಲ ಸಿಂಧೂರ, ನಿನ್ನಂತ ಸತ್ಯವಂತ ಆಳು ಮಗನಿಗೆ ಹಾದರದ ಅಪವಾದ ಕಟ್ಟಿದ ಪಾಪಿ ನಾನು. ಈ ಸುತ್ತು 7 ಹೊಳೆ ಸಾಲಿನಲ್ಲಿ ಯಾರನ್ನು ದೇವರೆಂದು ಪೂಜಿಸುತ್ತಿದ್ದರು ಅಂತ ದೇವರಿಗೆ ಅನ್ಯಾಯ ಮಾಡಿದ ಪಾಪಿ ನಾನು. ಸಿಂಧೂರ, ಇನ್ನು ಮುಂದೆ ಯಾವತ್ತಿಗೂ ತಪ್ಪು ಹಾದಿ ತುಳಿಯುವುದಿಲ್ಲ. ಇದೊಮ್ಮೆ ಕ್ಷಮಿಸಪ್ಪ. ಕ್ಷಮೆ? ಇಂಥ ತಾಯಿ ಗಂಡರಿಗೆ ಕ್ಷಮೆ ತೋರಿದರೆ ಪ್ರಯೋಜನವಿಲ್ಲ ಸಿಂಧೂರ. ಧರ್ಮದ ಅರಮನೆಯಲ್ಲಿ ಕರ್ಮಕಾಂಡ ನಡೆಸುತ್ತಿರುವ ಈ ತಾಯಿ ಗಂಡರ ರುಂಡವನ್ನು ಚಂಡಾಡು ಸಿಂಧೂರ, ಚಂಡಾಡು. ಆಯ್ತು ಅಪ್ಪಾರ, ಸತ್ಯದಿಂದ ನಡೆಯುವ ನ್ಯಾಯಾಧೀಶನ ತೀರ್ಪು ನೀಡಿದಾಗ ನಿನ್ನನ್ನು ಜೀವಂತ ಬಿಟ್ಟರೆ ಸಮಾಜದಲ್ಲಿ ಸತ್ಯ ನ್ಯಾಯ ನೀತಿ ಎಂಬ ಅಕ್ಷರಗಳಿಗೆ ಅರ್ಥವೇ ಇರುವುದಿಲ್ಲ. ಸಾಯಲೇ ಮಂಗನ ಮಗನೇ, ಜೈ ಮಾರುತಿ. ಸಿಂಧೂರ, ಈ ಲಫಂಗ ದಳಪತಿ ಅನ್ಯಾಯದ ಅರಮನೆಯಲ್ಲಿ ಹುಟ್ಟಿ ಆ ದೀಪದ ಬೆಳಕಿನಲ್ಲಿ ಸಾಕಷ್ಟು ಅನ್ಯಾಯ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಬಡವರ ಹೆಣ್ಣು ಮಕ್ಕಳ ಶೀಲ, ದೀನ ದಲಿತರ ಆಸ್ತಿ ಪಾಸ್ತಿಗಳನ್ನು ಮೋಸದಿಂದ ಬರೆಸಿಕೊಂಡು ಮಾನವಂತರ ಹೆಣ್ಣು ಮಕ್ಕಳನ್ನು ಶೀಲ ಹಾಳು ಮಾಡಿದ್ದಾನೆ. ಮೊದಲು ಇವನಿಗೆ ಶಿಕ್ಷೆ ನೀಡು ಸಿಂಧೂರ, ಮೊದಲು ಇವನಿಗೆ ಶಿಕ್ಷೆ ನೀಡು. ಏ ನಾಡಗೌಡ, ಸುತ್ತು 7 ಹೊಳೆ ಸಾಲಿನಲ್ಲಿ ಬಡವರ ಮೇಲೆ ನೀನು ಅನ್ಯಾಯ ಮಾಡುತ್ತಾ ಬಡವರ ಕಣ್ಣಲ್ಲಿ ರಕ್ತ ಕಣ್ಣೀರು ಹರಿಸಿದೀಯಾ? ಏ ಗೌಡ, ಮೊದಲು ಸರ್ಕಾರ ಕೊಟ್ಟ ನನ್ನ ವಾಲಿಕಾರ ಜಮೀನನ್ನು ಬಿಟ್ಟು ಕೊಟ್ಟೆನೆಂದು ಈ ಬಾಂಡ್ ಪೇಪರ್ಗೆ ಸಹಿ ಹಾಕು. ಅಷ್ಟೇ ಅಲ್ಲ, ಬಸವಂತನ ಆಸ್ತಿಯನ್ನು ಬಿಟ್ಟು ಕೊಟ್ಟೆನೆಂದು ಸಹಿ ಹಾಕು. ಸಿಂಧೂರ, ಈ ಸುದ್ದ ಹಳ್ಳಿಗೆ ದಳಪತಿ ಆಗಿದ್ದುಕೊಂಡು ನಾನು ಮಾಡಬಾರದ ತಪ್ಪನ್ನೆಲ್ಲ ಮಾಡಿದ್ದೇನೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರಿಗೂ ಅನ್ಯಾಯ ಮಾಡಿದ್ದೇನೆ. ದಯಮಾಡಿ ನಿನ್ನ ಮತ್ತು ಬಸವಂತನ ಭೂಮಿಯನ್ನು ಬಿಟ್ಟು ಕೊಡುತ್ತೇನೆ. ಇದೊಮ್ಮೆ ಪ್ರಾಣ ಭಿಕ್ಷೆ ನೀಡು. ಏ ನಾಡಗೌಡ, ಧರ್ಮದ ಹಳ್ಳಿಯಲ್ಲಿ ಕರ್ಮಕಾಂಡ ಮಾಡುವ ನಿಮ್ಮಂತವರಿಗೆ ಮುಕ್ತಿ ನೀಡಲು ಬಂದಿದ್ದಾನೆ ಈ ಬಡವ. ಇಂದಿಗೆ ಮುಗಿಯಿತು ಈ ಭೂಮಿಯ ಋಣ ನಿನಗೆ. ಎಲ್ಲದಿಲೇ ಆರಾಮ್ ಕೋರ ಶಕುನಿ, ಲೇ ಗುಮಾಸ್ತ. ಯಪ್ಪ ಜನರ ಕಾಲ್ ಬದನೆ ಅವ್ರಿಬ್ರು ಸಾಯವಲ್ರ, ನನ್ನ ಕೈ ಬಿಟ್ಟು ಹೋಗಿ ನಾನು. ಏ ಗುಮಾಸ್ತ, ನಿನ್ನಂತ ಜವಾನರು ಪ್ರತಿ ಒಂದು ಹಳ್ಳಿಯಲ್ಲಿ ಹುಟ್ಟಿದಾಗ ಅನ್ಯಾಯ ಅತ್ಯಾಚಾರಗಳು ಜ್ವಾಲಾಮುಖಿಯಂತಲೇ ಉರಿಯುತ್ತಿದೆ. ನಿನ್ನನ್ನು ಜೀವಂತ ಬಿಟ್ಟರೆ 1 ಮನೆಯನ್ನು 3 ಮನೆ ಮಾಡುತ್ತೀಯ, 3 ಮನೆಯನ್ನು 6 ಮನೆ ಮಾಡುತ್ತೀಯ. ಸಾಯಲೇ ಶಕುನಿ. ಅಪ್ಪಾರ, ಇಂದಿಗೆ ಮುಗಿಯಿತು ನನ್ನ ಹೋರಾಟದ ಛಲ. ಶಬಾಷ್ ಸಿಂಧೂರ, ಶಬಾಷ್. ಇಲ್ಲಿವರೆಗೆ ಧರ್ಮದ ಅರಮನೆಯಲ್ಲಿ ಕರ್ಮಕಾಂಡ ನಡೆಸುತ್ತಿರುವ ಚಂಡಾಲರನ್ನು ಸಂಹಾರ ಮಾಡಿರಿ. ಇಂಥ ತಾಯಿ ಗಂಡರು ಎಷ್ಟೋ ಬಡ ಹೆಣ್ಣ ಮಕ್ಕಳಿಗೆ
ಮುಳ್ಳಿನ ಬೇಲಿಯಾಗಿದ್ದರು. ಅಷ್ಟೇ ಅಲ್ಲ, ನಿನ್ನಂತ ಬಡವರ ರಕ್ತವನ್ನೇ ಕುಡಿದ ನೀಚರಿಗೆ ತಕ್ಕ ಪಾಠ ಕಲಿಸಿದಿ ಸಿಂಧೂರ, ತಕ್ಕ ಪಾಠ ಕಲಿಸಿದಿ. ಅಪ್ಪಾರ, ಈ ದೇಹದಲ್ಲಿ ಉಸಿರಿರುವವರೆಗೂ ನಿಮ್ಮ ಹೆಸರನ್ನು ಈ ಹಳ್ಳಿಯಲ್ಲಿ ಮಾತ್ರ ಅಲ್ಲ, ದೇಶದ ಮೂಲೆ ಮೂಲೆಯಲ್ಲೂ ಪ್ರಕಾಶಮಾನವಾಗಿ ಬೆಳಗಿಸುತ್ತಾನೆ ಈ ಸಿಂಧೂರ. ಧನ್ಯರ, ಈ ಕರ್ಮಿಷ್ಠರ ಮಾತುಗಳನ್ನು ನಂಬಿ ನನ್ನ ಅಣ್ಣ ಅತ್ತಿಯರಿಗೆ ಬಹಳ ಅನ್ಯಾಯ ಮಾಡಿದ್ದೇನೆ. ನನ್ನನ್ನು ಕ್ಷಮಿಸಿ ನನ್ನ ಅಣ್ಣ ಅತ್ತಿಯರನ್ನು ಮನೆಗೆ ಕಳಿಸಿಕೊಡ್ರಿ ಧನ್ಯರ. ಗೌತಮ್, ನಿನ್ನಣ್ಣ ನಿನ್ನ ಅತ್ತಿಗೆ ನಿನ್ನ ಪಾಲಿಗೆ ಎಂದೋ ಸತ್ತು ಹೋಗಿದ್ದಾರೆ. ನಿನ್ನ ಮಸಣೆಯನ್ನು ನನಗೆ ತೋರಿಸಬೇಡ, ಅದನ್ನು ನಿನ್ನ ಕೈ ಮುಗಿಯುತ್ತೇನೆ. ಮೊದಲು ಇಲ್ಲಿಂದ ಹೊರಟು ಹೋಗು. ಬಸವಂತ, ಸಣ್ಣ ಕೂಸು ತೊಡೆಯ ಮೇಲೆ ಕಕ್ಕಸ ಮಾಡಿದರೆ ಆ ತಕ್ಷಣಕ್ಕೆ ತೊಡೆ ಕತ್ತರಿಸಿ ಹಾಕಲು ಸಾಧ್ಯವಿಲ್ಲ. ಅದರಂತೆ ನಿನ್ನ ತಮ್ಮ ತಿಳಿಯಲಾರದು ಅತಿರೇಕದ ಬುದ್ಧಿಯಲ್ಲಿ ದಾರಿ ತಪ್ಪಿದ್ದಾನೆ. ಅವನಿಗೆ ತಪ್ಪಿನ ಅರಿವು ಆಗಿದೆ. ಬಸವಂತ, ಕ್ಷಮಿಸಿ ದೊಡ್ಡ ಗುಣದವನಾಗು. ಬಸವಂತ, ದೊಡ್ಡ ಗುಣದವನಾಗು. ಹೌದು ಗೆಳೆಯ ಬಸವಂತ, ನೀನು ಮತ್ತು ಗೌತಮ್ ಮೊದಲಿನಂತೆ ಸಂತೋಷವಾಗಿ ಬದುಕಬೇಕೆನ್ನುವುದೇ ಈ ಸಿಂಧೂರನ ಆಸೆ. ದಣಿಯಾರು ಹೇಳಿದಂತೆ ಆಗಲಿ. ಅಣ್ಣ, ನಾನು ಪಾಪಿ. ಅತ್ಯಮ್ಮ, ಈ ನೀಚ ಮೈದನನ್ನು ಕ್ಷಮಿಸಿ ಬಿಡು ತಾಯಿ. ಸಿಂಧೂರ, ಇಲ್ಲಿಯವರೆಗೂ ಆ ನಾಡಗೌಡ ಮತ್ತು ಶರತ್ ಅವರು ಧರ್ಮದ ಹಣಿತೆಯಲ್ಲಿ ಅನ್ಯಾಯದ ದೀಪ ಹಚ್ಚಿ, ಕರ್ಮ ಎಂಬ ಕಡ್ಡಿಯಿಂದ ಬೆಂಕಿ ಹಚ್ಚಿ, ಆ ಸತ್ಯದ ದೀಪದ ಬೆಳಕಿನಲ್ಲಿ ಸಾಕಷ್ಟು ಅನ್ಯಾಯ ಮಾಡಿದ್ದಾರೆ. ಕೊಲೆ, ಸುಲಿಗೆ, ಬಡವರ ಹೆಣ್ಣು ಮಕ್ಕಳ ಶೀಲ, ಇಂದವರ ದೀಪವನ್ನು ನಂದಿಸಿ ನೀನೊಬ್ಬ ಸಿಡಿದ ಸಿಂಧೂರ ಹುಲಿಯಾಗಿ ಸತ್ಯದ ದೀಪ ಹಚ್ಚಿದ ಬಡವ ನೀನಾದೆಪ್ಪ. ಸತ್ಯದ ದೀಪ ಹಚ್ಚಿದ ಬಡವ ನೀನಾದೆ ಸಿಂಧೂರ. ಬಸವಂತ, ನಾಳೆ ಈ ಸಿಂಧೂರನನ್ನು ಪಟ್ಟಾಭಿಷೇಕ ಮಾಡಿ ಈ ಸುತ್ತ 7 ಒಳಸಾಲಿಗೆ ಧರ್ಮದ ಅಧಿಕಾರಿ ಎಂದು ಪಟ್ಟಾಭಿಷೇಕ ಮಾಡೋಣ. ಸಕಲ ಸಿದ್ಧಾರ್ಥ ಮಾಡೋಣ. ಆಯ್ತು ಧನ್ಯರ, ನೀವು ಹೇಳಿದಂತೆ ಆಗಲಿ. ಜಯ ಜಯ ಮಂಗಳ, ಜಯ ಶುಭ ಮಂಗಳ, ಜಯ ಜಯ ಮಂಗಳ, ಜಯ ಶುಭ ಮಂಗಳ. ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧಾರೂಢರಿಗೆ, ತಿರುಪಮಣಿ ಗುಣ ನಿತ್ಯ ನಿರಂಜನ, ತಿರುಪಮಣಿ ಗುಣ ನಿತ್ಯ ನಿರಂಜನ, ಮಮ ಸಹನಾ ಮೂರ್ತಿಗೆ. ಬಡವ ಹಚ್ಚಿದ ಸತ್ಯದ ದೀಪ ಎಂಬ ನಾಟಕದ ಕೊನೆಯ ಘಟ್ಟ. ಈ ಕೊನೆಯ ಘಟ್ಟಕ್ಕೆ ಈ ಕಲಾವಿಗಳ